ಕಲಬುರಗಿ ತಾಲೂಕಿನ ಕೆರೆಬೋಸ್ಕ ಗ್ರಾಮದಲ್ಲಿ ಕೆರೆಯ ಮಣ್ಣು ರೈತರ ಜಮೀನುಗಳಿಗೆ ಸಾಗಿಸುವ ವಿಚಾರಕ್ಕೆ ಸಂಬಂಧಿಸಿದಂತೆ ಅಕ್ರಮ ನಡೆದಿದೆ ಎಂಬ ಆರೋಪಗಳು ಸುಳ್ಳು ಎಂದು ಗ್ರಾಮಸ್ಥರು ಹಾಗೂ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಕೃಷಿ ಜಮೀನು ಸಮತಟ್ಟಾಗಿಸಲು ಹಾಗೂ ರೈತರಿಗೆ ಅನುಕೂಲವಾಗುವ ಉದ್ದೇಶದಿಂದಲೇ ಮಣ್ಣು ಸಾಗಿಸಲಾಗುತ್ತಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ಕೆಲವರು ರಾಜಕೀಯ ಉದ್ದೇಶದಿಂದ ತಪ್ಪು ಮಾಹಿತಿ ಹರಡುತ್ತಿದ್ದಾರೆ ಎಂದು ಆರೋಪಿಸಿದ ರೈತರು ಯಾವುದೇ ಅಕ್ರಮ ನಡೆದಿಲ್ಲ ಎಂದು ಹೇಳಿದರು. ರೈತರ ಹಿತದೃಷ್ಟಿಯಿಂದ ನಡೆಯುತ್ತಿರುವ ಕೆಲಸವನ್ನು ವಿವಾದಾತ್ಮಕವಾಗಿ ತೋರಿಸುವ ಪ್ರಯತ್ನಗಳು ನಿಲ್ಲಿಸಬೇಕು ಎಂದು ಗ್ರಾಮಸ್ಥರು ಹಾಗೂ ರೈತರು ಆಗ್ರಹಿಸಿದರು. ಮಣ್ಣು ಕೆರೆಗೆ ಹೋಗಿದೆ ಸರ್. ನಾವು ಕೆರೆಯಿಂದ ನಾವು ತರ್ತಾ ಇದ್ದೇವೆ. ನಮ್ಮ ಜಮೀನು ಪೂರ್ತಿ ತೊಳೆದೋಗಿದೆ. ಇಲ್ಲಿ ಏನಾದರೂ ಸ್ವಲ್ಪ ಏನು ಹುಲ್ಲು ಬೆಳಿತಾ ಇಲ್ಲ. ಇಲ್ಲಿ ಆ ಮಣ್ಣು ಹಾಕೊಂಡು ನಾ ಕಾಳು ತಿಳ್ಕೊಂಡು ನಾವು ರೈತರು ಬದುಕಬೇಕಂತ ಉದ್ದೇಶಕ್ಕಾಗಿ ನಾವು ಮಾಡ್ತಾ ಇದ್ದೀವಿ. ಇದ್ರೆ ನಾವೇನು ಇಟ್ಟಂಗಿ ಬಟ್ಟಿ ಮಾಡ್ತಾ ಇಲ್ಲ, ನಾವು ಯಾವುದೋ ಮನೆ ಕಟ್ತಾ ಇಲ್ಲ, ಯಾವುದೋ ಇದು ಮಾಡ್ತಾ ಇಲ್ಲ ಸರ್. ನಾವು ಮಾಡ್ತಕ್ಕಂಥ ಜಮೀನಿಗೆ ಹಾಕ್ತಾ ಇದ್ದೀವಿ. ನಮ್ಮ ಜಮೀನಲ್ಲಿ ಮಣ್ಣು ಹೋಗಿದ್ದು ಜಮೀನು ತಂದು ಜಮೀನಿಗೆ ಹಾಕ್ತಾ ಇದ್ದೀವಿ. ನಾವು ಇದರಲ್ಲಿ ಯಾವುದೋ ಹುರುಳಿಲ್ಲ. 4,000 ಕೊಟ್ಟು ಅವ್ರು ಟ್ರಾನ್ಸ್ಪೋರ್ಟ್ ಚಾರ್ಜ್ ಕೊಡ್ತಾ ಇದ್ದೇವೆ ಸರ್. ಇದರಲ್ಲಿ ನಾವು ತರ್ತಕ್ಕಂಥದ್ದು ಅವ್ರು ಇದ್ರದ್ದು ತರ್ತಾ ಇದ್ದೇವೆ. ವ್ಯಾಪಾರ ಅಂದ್ರೆ ಇದು ಯಾರಿಗೂ ಕೊಟ್ಟಿಲ್ಲ. ಇಲ್ಲಿ ನಮ್ಗೆ ಈಗ ಟ್ರಾನ್ಸ್ಪೋರ್ಟ್ ಚಾರ್ಜ್ ಇದೆ. ಗಾಡಿ ತರಬೇಕಾದ್ರೆ ಈಗ ಯಾವುದು ಬೇಕಲ್ಲ ಸರ್. ಈಗ ನಾವು ತರಲಿ ಮತ್ತೊಬ್ರು ಯಾರೇ ತರಲಿ, ರೈತರು ನಮ್ಮ ಜಮೀನು ತರಬೇಕಾದ್ರೆ ಇದು ಬೇಕು, ನಾವು ತಂದಿದ್ದೀವಿ ಸರ್. ಇದ್ರಾಗ ವ್ಯಾಪಾರ ಮಾಡ್ಕೊಂಡು ನಾವು ಮನೆ ಕಟ್ಟಿ ಇಟ್ಟಂಗಿ ಅಥವಾ ಯಾವುದೋ ಬಿಸ್ನೆಸ್ ಮಾಡ್ತಾ ಇಲ್ಲ. ಇದು ವ್ಯಾಪಾರ ಅಂದ್ರೆ ಅದಕ್ಕೆ ಬರ್ತದೆ. ಇದು ರೈತರು ತಂದದ್ದು ಯಾರು ಅಲ್ಲ ಸರ್. ಇವ್ರು ನಮ್ಮ ರೈತರು ಪೂರ್ತಿ ಹಾಳು ಮಾಡ್ತಾ ಇದ್ದಾರೆ. ರೈತರನ್ನ ತಾವೇ ಬನ್ನಿ, ಬೇಕಾದ್ರೆ ನೀವು ಯಾವ ಮುಖಾಂತರ ತಂದು ಹಾಕ್ರಿ ನಮ್ಗೆ. ಅವ್ರಿಗೆ ಬೇಡ ಬಿಟ್ಬಿಡಿ, ಅವರಿಗೆ ನೀವು ತಂದು ಹಾಕಿ ನಮಗೆ, ಅಥವಾ ನಮ್ಗೆ ಏನು ಸೊಲ್ಯೂಷನ್ ಕೊಡಿ. ಯಾವ ಥರ ಮಾಡ್ತಾರೆ ಆರೋಪ ಮಾಡಿದವ್ರು ಅವ್ರು ಕೊಟ್ಟು ಕಳಿಸಿ ಸರ್. ಫಸ್ಟ್ ನೀವು ಸರಿ ಅವ್ರು ವ್ಯಾಪಾರ ಮಾಡ್ತಾ ಇದ್ದಲ್ಲ, ನೀವು ಬನ್ನಿ ಸರ್. ನಮಗೆ ನಮ್ಮ ಮಣ್ಣು ಇಲ್ಲ ನಮ್ಮ ಜಮೀನಿಗೆ, ನೀವು ಜಮೀನಿಗೆ ನಮ್ಮ ಮಣ್ಣು ಕೊಡಿ. ನಾವು ಏನಾದ್ರು ಮಾಡ್ಕೊಂಡು ಉಣ್ತಾ ಇದ್ದೇವೆ. ನಾವು ಇವಾಗ ರೈತರ ಬಗ್ಗೆ ನೀವು ಕಾಳಜಿ ಇದ್ದವರು, ರೈತರ ಪಕ್ಷ ರೈತರು ಪರವಾಗಿಲ್ಲ. ನಾವು ದೇವೇಗೌಡರು ಕುಮಾರಸ್ವಾಮಿ ಅವರು ಒಳ್ಳೆಯವರು, ಅವ್ರು ನಾವು ಅದ್ರ ಬಗ್ಗೆ ಇಲ್ಲ, ಅವ್ರು ಹಾಳು ಮಾಡಬೇಡ್ರಿ. ನಿಮ್ದು ಏನಾದ್ರು ಇದ್ದು ನೀವು ಅಲ್ಲಿ ಬನ್ನಿ. ಏನಾದ್ರು ಏನು ಸಮಸ್ಯೆ ಇದೆ ಸ್ಪಾಟಲ್ಲಿ ಬನ್ನಿ. ಅಲ್ಲಿ ತಂದಿಲ್ಲ ನಾವು ಏನು ಮಾಡ್ತಾ ಇದ್ದೀವಿ ಅದು ನೋಡಿಲ್ಲ. ಜಮೀನು ಬೇಕಾದ್ರೆ ಹಾಕಿದ್ವಿ. ಈ ಜಮೀನು ಏನಿದೆ, ಈ ಮಣ್ಣು ಹಾಕಿದ್ರೆ ಏನಾಗುತ್ತೆ, ನಾವು ಮುಂದೆ ಏನು ಮಾಡ್ತೇವೆ ಅಂತಕ್ಕಂಥ ಗೊತ್ತಾಗುತ್ತೆ. ಇದು ಎಲ್ಲಾದ್ರೂ ಬೇರೆ ವ್ಯಾಪಾರ ಮಾಡಿದ್ರೆ ಅದಕ್ಕೆ ನಮ್ಗೆ ಇದು ಮಾಡಿ ಸರಿ. ಅವ್ರು ಹೇಳೋದು ಸರಿ ಇದ್ರೆ ನಾವು ಏನಾದ್ರು ಇದು ಮಾಡಿದ್ರೆ ಇದು ನೋಡಿ ಮಾಡಿ. ಈ ಮಣ್ಣಿಗೆ ಏನು ನೋಡ್ರಿ, ಇದು ಫಲವತ್ತ ಮಣ್ಣ, ಇದು ಸರಿ ಅಲ್ಲಿ. ಇದ್ರಲ್ಲಿ ನಮ್ಮ ನಾಲ್ಕು ಆಳು ಏನೂ ಆಗ್ತಾ ಇಲ್ಲ. ವರ್ಷಿಗೆ ನಾವು ತಿರುಗಿ ಲಾಗೋಡಿ ಭಾಳ ಬರ್ತಾ ಇದ್ದಾರೆ. ಎಲ್ಲ ಏನಾದ್ರು ಇದ್ರೆ ಹೇಳಿ ಬನ್ನಿ. ಬೇಕಾದ್ರೆ ಇಲ್ಲೇ ಬನ್ನಿ. ಅಲ್ಲಿ ಎಲ್ಲೋ ಮೀಡಿಯಾದಲ್ಲಿ ಬೇಡ, ರೈತರು ಬನ್ನಿ, ಹೊಲಕ್ಕೆ ಬನ್ರಿ. ಅವ್ರು ತಂದು ಹಾಕೋದಿಲ್ಲ. ಇಲ್ಲಿ ನಾವು ಇದ್ದೇವೆ, ಇಲ್ಲಿ ಹಾಕೋದು ನಮ್ಮ ಹೊಲ ಇದೆ, ನಮ್ಮ ಜಮೀನಲ್ಲಿ ಹಾಕಿದ್ದೇವೆ. ಬನ್ರಿ, ನಿಮ್ಮ ಸಮಸ್ಯೆ ಇದ್ರೆ ನಾನು ಅದಕ್ಕೆ ಅನ್ಸರ್ ಕೊಡ್ತೇವೆ. ಇಲ್ಲ ನೀವೇನಾದ್ರೂ ನಮ್ಮ ಸೊಲ್ಯೂಷನ್ ಕೊಡ್ತೀವಿ ನಾವು ಕೇಳ್ತೇವೆ. ಕೃಷ್ಣಾರೆಡ್ಡಿ ಸರಿ ಎಲ್ಲೋ ಕೂತು ಅಲ್ಲಿ ಕೂತು ನಿಮ್ಮ ದಾರಿಗೆ ಟ್ರ್ಯಾಕ್ಟರ್ ನಿಮ್ಮ ದೊಡ್ಡ ದೊಡ್ಡ ಗಾಡಿ ತರ್ತಕ್ಕಂಥದ್ದು ಎದಕ್ಕೆ ತರ್ತಾ ಇದ್ದೇವೆ, ಏನು ಮಾಡ್ತಾ ಇದ್ದೇವೆ ಅದಕ್ಕೆ ಅವ್ರು ಆನ್ಸರ್ ಕೊಡ್ರಿ. ಬಾತ್ ಹೇಳ್ರಿ. ಬೇಕಾದ್ರೆ ನಾವು ಎಲ್ಲಿ ಬಾ ಅಂದ್ರೆ ನಾವು ಬರ್ತಾ ಇದ್ದೇವೆ. ನಾವು ಬೇಕಾದ್ರೆ ಇಲ್ಲಿ ಕೆರೆಗೆ ಬರ್ತೇವೆ, ಇಲ್ಲ ಜಮೀನಿಗೆ ಬರ್ತಾ ಇರ್ತಾರೆ, ಇಲ್ಲ ಎಲ್ಲಿ ಬಾ ಅಂದ್ರೆ ನಾವು ರೈತರು ಇಷ್ಟು ಜನ ಬರ್ತಾ ಇದ್ದೇವೆ. ಅಲ್ಲಿ ಬೆಳೆ ಬೆಳಿಬೇಕಂತೇಳಿ ನಾವು ಮಣ್ಣು ಹೊಡ್ಸಕತ್ತಿದ್ದೇವೆ ಸರ್. ಅದಕ್ಕೆ ಬೇರೆಯವರು ಇದು ಮಾಡಕ್ಕಿಂತ ಗಾಡಿ ಗಿಡೋದು, ಗಾಡಿ ರೊಕ್ಕ ವಸೂಲು ಮಾಡೋದು, ಒಂದು 2 ನಂಬರ್ ದಂಧ ನಡೆಸಕತ್ತಾರೆ ಸರ್. ಗಾಡಿ ನಮ್ಮ ಹೊಲಕ್ಕೆ ಬರೋದು ಅದ್ರ ಕಟ್ ಮಾಡಕತ್ತಾರೆ. ಯಾಕೆ ಮಾಡ್ಬೇಕಿದು? ರೈತರಿಗೆ ಏನದ ಚಲೋ ಮಣ್ಣ ಫಲವತ್ತತೆ ಮಣ್ಣು ಬಂದು ಹೊಲ್ದಾಗ ಬೀಳಗತ್ತದ, ಅದಕ್ಕೆ ಅವ್ರಿಗೆ ಹೊಟ್ಟೆ ಕಿಚ್ಚಿ ಬೀಳಗತ್ತದ. ಅಲ್ಲಿ ಕಮಿಷನ್ ಕೇಳಗತ್ತಾರ. ರೋಡಿ ನಿಂತು ಕಮಿಷನ್ ಕೇಳ್ತಾರೆ. ಯಾಕೆ ಮಾಡ್ಬೇಕಿತ್ತಂದ? ಅದಕ್ಕೆ ನಾವು ಹೇಳೋದು, ರೈತರ ಮಣ್ಣ ಹೊಲದಲ್ಲಿ ಹೋಗಿ ಮಣ್ಣ ರೈತರಿಗೆ ತಂದು ಹಾಕ್ಬೇಕು. ಜೀಪ್ನ್ಯಾಗ ತಂದು ಹಾಕತ್ತಾರ, ನಾವು ಹಾಕ್ಸೋಕತ್ತಿದ್ದೇವೆ. ನಾನು ಅವ್ರಿಗೆ ಬಕ್ಕಡ್ ರೊಕ್ಕ ಕೊಟ್ಟು ಇದು ಮಾಡಿ ಹಾಕೋಗತ್ತಿಲ್ಲ ನಾವು. ಅದಕ್ಕೆ ಕರೆಕ್ಟ್ ನಮಗೆ ಅಂತಂದು ಹಾಕತ್ತ, ಒಳ್ಳೇದಾಗತ್ತ ರೈತರಿಗೆ. ಎಲ್ಲರ ಅಲ್ಲಂ ಪ್ರಭು ಪಾಟ್ಲಿ ಕೊಡೋದು, ಅವ್ರಿಗೆ ಅಪಮಾನ ಮಾಡೋದು, ಇವ್ರಿಗೆ ಅಪಮಾನ ಮಾಡೋದು ಮಾಡಬೇಡ್ರಿ. ಅದು ದಂಧ ರೆಡ್ಡಿ ಹಾಕೊಂಡ್ರಿ ಮಣ್ಣ ನೀವು ಏಸ್ ರೊಕ್ಕ ಕೊಟ್ರಿ ಗೊತ್ತ ತಿಳಿತ. ಅದು ನೀವೇನೋ ವಿಡಿಯೋದಾಗ ಕೊಟ್ಟು ಕಳುವ್ರಿ, ಅದೂರೇ ಬೇಕಲ್ಲ. ಮಾಡಕ್ಸಿಂದ ಯಾರಿಗೆ ಅಡತೇಳೆ ಮಾಡಬೇಡ್ರಿ. ರೈತರಿಗೆ ಒಳ್ಳೇದಾಗ ಮಾಡ್ಲಕತ್ತಾರ ಅಲ್ಲಂ ಪ್ರಭು ಪಾಟ್ಲಿ. ಅದಕ್ಕೇನು ಅಡ್ಡ ಹಾಕ್ಬೇಡ್ರಿ. ಚಂದ ಅಲ್ಲಿ ರೈತರದು. ಏನು ಇವತ್ತು ಯಾರೇ MLA ಹಾಕಿ ಬರ್ಲಕ್ಕ, ರೈತರು ಒಂದು ಒಳ್ಳೇದು ಮಾಡಲಿ ಅಷ್ಟೇ. ಇಲ್ಲ ಆರೋಪ ಇಲ್ಲ ಸರ್, ಅದು ಆರೋಪ ಇಲ್ಲ. ಅವ್ರು ಮಾರ್ಲಕತ್ತಿಲ್ಲ, ಅವ್ರು ಎದ್ರಾಗೂ ಇಲ್ಲ. ಕೆರೆ ಎತ್ತಿ ಚಂದ ಅಲ್ಲಿ ನೀರು ನಿಂದ್ರಲಿ ಸ್ಟಾಕ. ಎಲ್ಲರಿಗೂ ಉಪಯೋಗ ಆಗ್ತ, ಗುಲ್ಬರ್ಗಕ್ಕೆ ಉಪಯೋಗ ಆಗ್ತದ, ಎಲ್ಲ ರೈತರಿಗೂ ಉಪಯೋಗ ಆಗ್ತದ. ಅದು ಎತ್ತದೇ ಆಗಲ್ಲ ಅದು ಕೆರೆ. ಈಗ ಅವ್ರೇ ತಂದು ಹಾಕತ್ತೇಳ್ರಿ, ಯಾರು ಮಾತಾಡ್ತಾರ ಅವ್ರೇ ತಂದು ಹಾಕತ್ತೇಳ್ರಿ ಸರ್. ಅದನ್ನು ಇಲ್ಲಂದ್ರೆ ಹೆಂಗ್ ಸರ್? ನಮ್ಮ ಪ್ರಭು ಪಾಟ್ಲಿ ಮಣ್ಣು ಮಾರ್ಕೊಂಡು ತಿಲ್ಲಕತ್ತಿಲ್ಲ. ಅವ್ರು ಒಳ್ಳೆ ಇದು ಒಳ್ಳೆ ಅವ್ರು ಕೆಟ್ಟದ್ದು ಮಾಡ್ಲಕತ್ತಿಲ್ಲ. ಮೊದಲ ನೀರು ಸ್ಟಾಕ್ ಆಗಲಿ, ರೈತರಿಗೆ ಒಂದು ಒಳ್ಳೇದಾಗತ್ತೆ ಅವ್ರು ಮಾಡಿದ್ದವ್ರು. ಸುಮ್ಮನೆ ಯಾರಿಗಾರ ಅಪಮಾನ ಮಾಡೋದ್ರೆ ಹೆಂಗ್ರಿ? ಒಂದು ಆರೋಪ ಮಾಡ್ತಾರ ಏನಂತೆ ನಮ್ಮ ಶಾಸಕರ ಬಗ್ಗೆ. ಈ ಮಣ್ಣು ಮಾರ್ಕೊಳಕತ್ತಾರ, ಅವ್ರು ಆಪ್ತ ಅಂತ ಹೇಳ್ತಾರ. ಅದಕ್ಕೆ ಇದು ಸತ್ಯಕ್ಕೆ ದೂರದ. ಅದಕ್ಕೆ ಯಾರಾದರೂ ರೈತರು ರಾಯಲ್ಟಿ ಕಟ್ಟಾರ ಸರ್. DD ಅದ ಕಮಿಷನ್ ಹೆಸರು ಮ್ಯಾಗ. ನೀವು ನೋಡ್ರಿ DD ಅವರಿ ಆಲ್ರೆಡಿ ಕಟ್ಟಿ ರೈತರು ಹೊಡಿಗತ್ತಾರ ಸರ್. ಕಟ್ಟಬಾರ್ದು ರೈತರು. ಆದ್ರೂ ಇವು ಅಡೆತಡೆ ಬರ್ತಾವ. ಇವು ರಾಜಕೀಯ ವ್ಯಕ್ತಿಗಳು
ಕೆಲವೊಬ್ಬರು ಹೊಟ್ಟೆ ಕಿಚ್ಚು ಪಡೆಯೋರಿಗೆ ಏನೂ ಮಾಡ್ಲಿಕ್ಕಾಗಲ್ಲ. ಹೊಟ್ಟೆ ಕಿಚ್ಚು ಇದ್ದವ್ರಿಗೆ ಏನೂ ಮಾಡ್ಲಿಕ್ಕಾಗಲ್ಲ. ಹೊಟ್ಟೆ ಕಡ್ದ್ರೆ ಔಷಧ ಸಿಗ್ತದೆ. ಹೊಟ್ಟೆ ಕಿಚ್ಚು ಪಡೆದವ್ರಿಗೆ ಏನೂ ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ಅವ್ರದ್ದು ಒಳ್ಳೆ ವಿಚಾರ ಇರಬೇಕು. JDS ಮುಖಂಡರದು ಸುಳ್ಳು ಆರೋಪ ಅದ ಇದು. ಅದಕ್ಕೆ ಒಳ್ಳೆ ಆ ಪಕ್ಷದ ಹೆಸರದ JDS ಪಕ್ಷ. ಈ ದೇಶದ ಪ್ರಧಾನಮಂತ್ರಿ ದೇವೇಗೌಡರು ಮಣ್ಣಿನ ಮಗ ಅಂತ ಹೇಳ್ತಾರೆ ಅವ್ರ ಹೆಸರು. ಈ ದೇಶದ ಮಣ್ಣಿನ ಮಗ ಅಂತ ಹೇಳ್ತಾರ. ರೈತರ ದೇವೇಗೌಡರು ರೈತರ ಹೆಸರು ಮ್ಯಾಗ ಪ್ರಮಾಣ ವಚನ ತೊಗೊಂಡ್ರ. ಅದಕ್ಕೆ ಅವ್ರ ಬಗ್ಗೆ ಆ ಪಕ್ಷದಾಗ ಇಂಥವ್ರಿಗೆ ನೈತಿಕತೆ ಇಲ್ಲ, ಮಾತಾಡಬಾರ್ದು ರೈತರ ಬಗ್ಗೆ. ಅನೇಕ ಕೆಲಸ ಮಾಡ್ರ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು. ರೈತರ ಸಾಲ ಮನ್ನಾ ಮಾಡ್ರ. ಅಂಥ ಪಕ್ಷದಾಗ ಇಂಥವ್ರು ಪಕ್ಷದಾಗ ಇವರಿಗೆ ನೈತಿಕತೆ ಇಲ್ಲ ಮಾತಾಡೋದು. ಅನೇಕ ಶಾಸಕರು ವಿಚಾರ, ಅನೇಕ ರೈತರ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಾರೆ ಅಲ್ಲಂಪ್ರಭು ಪಾಟೀಲ್ರು. ಒಂದು ವಿಚಾರಗಳು ತಪ್ಪವ ಅವರು ಹೇಳೋದು. ಅದಕ್ಕೆ ಈ ಮುಖಂಡರು ಹೇಳಬಾರ್ದು. ಅದಕ್ಕೆ JDS ಮುಖಂಡರಿಗೆ ಒಂದು ಮಾತು ಹೇಳಕ್ಕೆ ಇಚ್ಛೆಪಡ್ತೀನಿ. ಅದಕ್ಕಾಗಿ ಏನಂದ್ರೆ ಅಲ್ಲಂಪ್ರಭು ಪಾಟೀಲ್ರು ಹೇಳಿದ್ರು, ಅನೇಕ ಅಧಿಕಾರಿಗಳಿಗೆ ರೈತರು ಮಣ್ಣು ಹಾಕೋಲಕತ್ತರ ಅನುಕೂಲ ಆಗ್ತದೆ ಅಂತ ಹೇಳಿ ವಿಚಾರ ಅವರು ಕರೆದು ಎಲ್ಲ ಅಧಿಕಾರಿಗಳಿಗೆ ಹೇಳ್ಯಾರ. ಕಮಿಷನರ್ಗಾಯ್ತು, DC ಅವ್ರಿಗಾಯ್ತು, ತಹಶೀಲ್ದಾರ್ಗಾಯ್ತು ಎಲ್ಲ. ಏನಾದರೂ ರೈತರ ಬೆನ್ನಿಗೆ ನಿಂತಾರ ನಮ್ಮ ಶಾಸಕರು ಅಲ್ಲಂಪ್ರಭು ಪಾಟೀಲ್ ಅವರು.